ಸರ್, ರಾಮಾಯಣದಲ್ಲಿ ಇರುವಂಥ ತುಂಬ ಕಾಂಟ್ರವರ್ಷಿಯಲ್ ಅಥವಾ ವಿವಾದಾತ್ಮಕವಾದಂಥ ಒಂದಷ್ಟು ಪ್ರಸಂಗಗಳಲ್ಲಿ ಒಂದಾಗಿರುವಂಥ ಈ ಶಂಭೂಕ ವಧೆ ಅಥವಾ ಶೂದ್ರ ತಪಸ್ವಿ ಅನ್ನೋ ಪ್ರಸಂಗದಲ್ಲಿ ರಾಮ ಶೂದ್ರ ತಪಸ್ವಿ ಅಂತ ಅನ್ನಿಸ್ಕೊಂಡಂತಹ ಶಂಭೂಕನನ್ನು ಆ ಸನ್ನಿವೇಶದಲ್ಲಿ ಅಥವಾ ಆ ಒಂದು ಪರಿಸ್ಥಿತಿಯಲ್ಲಿ ಕೊಂದದ್ದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಎಷ್ಟರ ಮಟ್ಟಿಗೆ ಶಾಸ್ತ್ರ ಇದಕ್ಕೆ ಸಮ್ಮತವನ್ನು ಕೊಡುತ್ತೆ ಅನ್ನೋದನ್ನು ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ಆದಿಕಾವ್ಯ ಅಂತ ಆಚಂದ್ರಾರ್ಕವಾಗಿ ಇರತಕ್ಕಂತಹ ನಮ್ಮ ಸನಾತನ ಧರ್ಮದ ಭಾರತ ದೇಶದ ಮೊದಲನೇ ಐತಿಹಾಸಿಕ ಮಹಾಕಾವ್ಯ ಆಗಿರ್ತಕ್ಕಂತಹ ರಾಮಾಯಣ ಅನ್ನತಕ್ಕಂತಹ ಒಂದು ಉದ್ಗ್ರಂಥವನ್ನು ವಾಲ್ಮೀಕಿ ಮಹರ್ಷಿಗಳು ಆದಿಕಾಂಡದಿಂದ ಉತ್ತರಕಾಂಡದವರೆಗೂ ಉತ್ತರಕಾಂಡವನ್ನೂ ಸೇರಿಸಿ ರಚನೆ ಮಾಡಿರ್ತಾರೆ. ಈ ರಾಮಾಯಣದಲ್ಲಿ ಸುಮಾರು ಪ್ರಸಂಗಗಳು ಸ್ವಲ್ಪ ಭಿನ್ನಾಭಿಪ್ರಾಯಗಳಲ್ಲಿ ಅಥವಾ ಕಾಂಟ್ರವರ್ಸಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಮುಳುಗೋಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕು ಅಂದರೆ, ಈ ವಾಲಿಯನ್ನ ರಾಮ ಮರೆಯಲ್ಲಿ ನಿಂತು ಕೊಂದದ್ದು ಎಷ್ಟರ ಮಟ್ಟಿಗೆ ಸರಿ, ಅದಕ್ಕೆ ಧರ್ಮಶಾಸ್ತ್ರ ಸಮ್ಮತವಾಗಿ ಇತ್ತೆ ಅನ್ನೋ ಒಂದು ಆಡಿಯೋನೂ ಕೂಡ ನಮ್ಮ ಒಂದು ಸುಧರ್ಮ SPS ವಾಹಿನಿಯಲ್ಲಿ ಈಗಾಗಲೇ ಮಾಡಿದ್ದೀವಿ. ಅದನ್ನು ನೀವು ವಿಡಿಯೋಸ್ ಸ್ಕ್ರೋಲ್ ಮಾಡಿಕೊಂಡು ಹಿಂದೆ ಇದೆ ನೋಡ್ಕೋಬೋದು. ಬಹಳ ಅಥೆಂಟಿಕ್ ಆಗಿ ಶಾಸ್ತ್ರ ಪ್ರಮಾಣಗಳನ್ನು ಕೊಟ್ಟೆ ಮಾಡಿದ್ದೀವಿ ನಾವು ಅಲ್ಲೂ ಕೂಡ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಈ ಒಂದು ಸೂಕ್ಷ್ಮವಾದಂತಹ ವಿಚಾರ ಇದೆ. ಯಾಕೆಂದರೆ ಇವತ್ತಿನ ಕಾಲದ ಜಾತಿ ಪದ್ಧತಿ ಅಂತ ಏನು ಇತ್ತು, ಇವತ್ತಿನ ಕಾಲದ ಜಾತಿ ಪದ್ಧತಿ ಅಂತ ಏನು ಇವತ್ತು ಜನ ವ್ಯವಹಾರ ಮಾಡ್ತಿದ್ದಾರೆ, ಆ ಥರ ಜಾತಿ ಪದ್ಧತಿ ಅನ್ನೋದು ಆಗಿನ ಕಾಲದಲ್ಲಿ ಅಥವಾ ಯುಗದಲ್ಲಿ ಇರಲಿಲ್ಲ. ಧರ್ಮಗಳಲ್ಲಿ ನಾನಾ ರೀತಿಯಾದಂತಹ ಧರ್ಮಗಳಿರುತ್ತೆ. ಮಾನವ ಧರ್ಮ ಅಂತ ಹೇಳ್ತೀವಿ, ಯುಗ ಧರ್ಮ ಅಂತ ಹೇಳ್ತೀವಿ, ರಾಜಧರ್ಮ ಅಂತ ಹೇಳ್ತೀವಿ. ಈ ಥರದ್ದು ನಾನಾ ರೀತಿಯಾದಂತಹ ಧರ್ಮಗಳಿರುತ್ತೆ. ಈ ನಾನಾ ರೀತಿಯಾದಂತಹ ಧರ್ಮಗಳಲ್ಲಿ ಯುಗ ಧರ್ಮ ಅನ್ನೋದನ್ನು ಕೂಡ ನಾವು ಗಣನೆಗೆ ತಗೋಬೇಕಾಗತ್ತೆ. ಉದಾಹರಣೆಗೆ ರಾಮಾಯಣದ ಈ ಒಂದು ಉತ್ತರಕಾಂಡದಲ್ಲಿ ಬರ್ತಕ್ಕಂತಹ ಒಂದು ವಾಕ್ಯದಲ್ಲಿ ಪುರಾ ಕೃತಿಗೆ ರಾಜನ್ ಬ್ರಾಹ್ಮಣ ವೈ ತಪಸ್ವಿನಃ ಅಂತ ಈ ಒಂದು ವಾಕ್ಯ ಸಿಗತ್ತೆ ನಮಗೆ. ಅಂದ್ರೆ ಏನರ್ಥ ಅಂದರೆ, ಎಲೆ ರಾಜನಿಗೆ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ. ಹಾಗಾಗಿ ಈ ಒಂದು ನಾರದರು ರಾಮನಿಗೆ ಹೇಳ್ತಾ ಇರ್ತಕ್ಕಂತಹ ಮಾತು ಇದು. ಹಿಂದೆ ಕೃತಯುಗದಲ್ಲಿ ಕೇವಲ ಬ್ರಾಹ್ಮಣ ವರ್ಣದವರು ಮಾತ್ರ ತಪಸ್ಸನ್ನ ಆಚರಿಸ್ತಾ ಇದ್ರು, ತಪಸ್ವಿಗಳಾಗಿರ್ತಾ ಇದ್ರು. ಅದನ್ನೇ ಒಂದು ಸ್ಟೆಪ್ ಮುಂದೆ ಹೋಗಿ ನೋಡ್ತು ಅಂದ್ರೆ, ತ್ರೇತಾಯುಗದಲ್ಲಿ ಬ್ರಾಹ್ಮಣ ತಪಸ್ಸನ್ನ ಮಾಡೋದರ ಜೊತೆಗೆ ಕ್ಷತ್ರಿಯರು ಕೂಡ ಕೆಲವರು ತಪಸ್ಸನ್ನ ಮಾಡ್ತಾ ಇದ್ರು. ಅಂದ್ರೆ ಒಂದಷ್ಟು ಕಾಲ ರಾಜ್ಯವನ್ನ ಆಳಿ ಅದಾದ ಮೇಲೆ ತಮ್ಮ ಮಕ್ಕಳಿಗೆ ಯಾರಿಗೆ ಕೊಡಬೇಕಾಗಿರುತ್ತೋ ರಾಜ ಧರ್ಮ ಪ್ರಕರಣದ ಪ್ರಕಾರ ಅವರಿಗೆ ರಾಜ್ಯವನ್ನು ಕೊಟ್ಟು ಇವರು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಅಲ್ಲಿ ಅವರು ತಪಸ್ಸನ್ನು ಆಚರಿಸ್ತಾ ಇದ್ರು. ಅಂಥದ್ದೆಲ್ಲ ರಾಜರ್ಷಿಗಳು ಅಂತ ಅನ್ನಿಸ್ಕೊಳ್ತಾ ಇದ್ರು. ಅಲ್ಲಿ ತ್ರೇತಾಯುಗದಲ್ಲಿ ಕೇವಲ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಈ ಎರಡು ವರ್ಣದವರಿಗೆ ಮಾತ್ರ ತಪಸ್ಸನ್ನು ಮಾಡೋದಕ್ಕೆ ಒಂದು ಅಧಿಕಾರ ಇತ್ತು, ಅನುಮತಿ ಇತ್ತು. ಇದು ಯುಗಧರ್ಮ. ಒತ್ತಿ ಹೇಳ್ತಾ ಇದ್ದೀನಿ ನಾನು, ಯುಗಧರ್ಮ.
ಯಾತಕ್ಕೆ ಅಂತ ಕೂಡ ನಾನು ಹೇಳ್ತೀನಿ ಅದನ್ನು. ಇನ್ನು ದ್ವಾಪರ ಯುಗ ಬಂತು ಅಂದರೂ ಕೂಡ ದ್ವಾಪರ ಯುಗದಲ್ಲಿಯೂ ಕೂಡ ನಾವು ಈ ಒಂದು ದ್ವಾಪರ ಯುಗದ ಒಂದು ಲೆಕ್ಕಾಚಾರವನ್ನು ನೋಡ್ತು ಅಂದರೆ ಅಲ್ಲೂ ಕೂಡ ಈ ಶೂದ್ರ ವರ್ಣದವರು ತಪಸ್ಸನ್ನು ಮಾಡೋ ಹಾಗಿರಲಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ವರ್ಣದವರು ತಪಸ್ಸನ್ನು ಆಚರಿಸೋದಕ್ಕೆ ಅಧಿಕಾರ ಇತ್ತು. ಇದು ದ್ವಾಪರ ಯುಗ. ಇದು ದ್ವಾಪರ ಯುಗ ಧರ್ಮ. ಪ್ರತಿಯೊಂದಕ್ಕೂ ನಾನು ಕಲಿಯುಗ ಧರ್ಮ, ತ್ರೇತಾಯುಗ ಧರ್ಮ, ದ್ವಾಪರ ಯುಗ ಧರ್ಮ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಯಾತಕ್ಕೆ ಅನ್ನೋದನ್ನ ನಾನು ತಿಳಿಸ್ತೇನೆ, ಇದೇ ವಿಡಿಯೋದಲ್ಲೇ ತಿಳಿಸ್ತೇನೆ. ಯಾಕೆ ಅಂದರೆ ಈ ಒಂದು ತ್ರೇತಾಯುಗದಲ್ಲಿ ವೈಶ್ಯನಿಗೆ ತಪಸ್ಸನ್ನು ಮಾಡೋದಕ್ಕೆ ಅಧಿಕಾರ ಇರಲಿಲ್ಲ ಅಂದಮೇಲೆ ಶೂದ್ರ ವರ್ಣದವನಿಗೆ ಇಲ್ಲ ಅನ್ನೋದನ್ನ ನಾನು ಮತ್ತೆ ಹೇಳಬೇಕಾಗಿಲ್ಲ. ಇಲ್ಲಿ ಘಟನೆ, ಇನ್ಸಿಡೆನ್ಸ್ ನಡೆದಿರ್ತಕ್ಕಂಥದ್ದು ಇಷ್ಟೇ. ಈ ಶುದ್ಧ ತಪಸ್ವಿ ಅನ್ನತಕ್ಕಂತಹ ಒಂದು ಪ್ರಸಂಗವನ್ನ ಕುಲಂಕಷವಾಗಿ ನಾವು ರಾಮಾಯಣದಲ್ಲಿ ಪರಿಶೀಲಿಸಿದಾಗ ಒಬ್ಬ ಬ್ರಾಹ್ಮಣನ ಮಗ ಅಕಾಲಿಕ ಮೃತ್ಯುವಿಗೆ ಈಡಾಗಿರ್ತಾನೆ. ಆಗಿನ ಕಾಲದ ರಾಜಧರ್ಮದ ಒಂದು ಲೆಕ್ಕಾಚಾರ ನೋಡ್ತು ಅಂದರೆ ಯಾವುದೇ ಒಬ್ಬ ಪ್ರಜೆ ಅಕಾಲಿಕ ಮರಣಕ್ಕೆ ತುತ್ತಾಯಿತು ಅಂದರೆ ಅದಕ್ಕೆ ರಾಜನೇ ನೇರ ಹೊಣೆ ಆಗಿರ್ತಾ ಇದ್ದ. ಈಗಿನ ಕಲಿಯುಗದಲ್ಲಿ ಅಥವಾ ಇವತ್ತಿನ ಲೈಫ್ ಸ್ಟೈಲಲ್ಲಿ ಅದನ್ನು ಹೇಳ್ಬಿಟ್ರೆ ನಮ್ಮ ಪೊಲಿಟಿಷಿಯನ್ಸ್ ಏನೋ ಮಾತಾಡೋಂಗೇ ಇಲ್ಲ, ಅವಾಗ ಎಲ್ಲರೂ ನೇಣಾಕೊಂಡು ಸಾಯ್ಬೇಕಾಗತ್ತೆ. ಹಾಗಾಗಿ ಆಗಿನ ಕಾಲದ ರಾಜರು ಹಾಗೆ ಇರ್ತಾ ಇದ್ರು. ಅಷ್ಟು ಸತ್ಯ ಧರ್ಮ ಪರಿಪಾಲನೆಯಲ್ಲಿ ಸತ್ಯ, ಅಹಿಂಸೆ, ನ್ಯಾಯ, ಧರ್ಮ ಇವುಗಳನ್ನ ಚಾಚು ತಪ್ಪದೆ ಅನುಸರಿಸ್ತಾ ಇದ್ರು. ಇಂತಹ ಒಂದು ಪ್ರಸಂಗದಲ್ಲಿ ಈ ಬ್ರಾಹ್ಮಣ ರಾಮನ ಬಳಿಗೆ ಬಂದು ರಾಮನನ್ನ ಕೇಳ್ತಾನೆ, ಈ ಥರ ರಾಜ್ಯದಲ್ಲಿ ಎಲ್ಲೋ ಅಧರ್ಮ ನಡೆದಿದೆ, ಅದಕ್ಕೋಸ್ಕರ ನನ್ನ ಮಗ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾನೆ. ರಾಮನಿಗೆ ಆಶ್ಚರ್ಯನೂ ಆಗತ್ತೆ, ಒಂಥರ ಭಯನೂ ಆಗತ್ತೆ. ನಾನು ಏನು ತಪ್ಪು ಮಾಡಿದ್ದೀನಪ್ಪ, ಗೊತ್ತಿಲ್ಲದೇನೆ ಈ ಥರ ಆಗಿದೆಯಲ್ಲ. ತಕ್ಷಣ ಯಾರ್ಯಾರು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿರ್ತಾರೆ ಎಲ್ಲರನ್ನೂ ಕರೆಸಿ ರಾಜ್ಯದಲ್ಲಿ ಎಲ್ಲಿ ಏನು ನಡೀತಾ ಇದೆ ನೋಡ್ಕೊಂಬನ್ನಿ, ಯಾವ ಒಂದು ಅಧರ್ಮ ನಡೀತಾ ಇದೆ ನೋಡ್ಕೊಂಬನ್ನಿ ಅಂತ ಕಳಿಸ್ತಾನೆ. ಹಾಗೆ ಕಳಿಸಿದಾಗ ಈ ಒಂದು ಬಾಲಕ ಯಾರು ಮೃತಪಟ್ಟಿರ್ತಾನೆ ಅವನನ್ನ ಒಂದು ತೈಲದ್ರೋಣಿ ಅಂತ ಧರ್ಮಶಾಸ್ತ್ರದಲ್ಲಿ ಮತ್ತೆ ರಾಮಾಯಣದಲ್ಲೂ ಕೂಡ ಆ ಪದ ಬರುತ್ತೆ, ಅದರೊಳಗೆ ಇಟ್ಟಿರುತ್ತೆ. ಇವತ್ತು ನೀವು ಯಾವ್ದಾದ್ರು ಮನುಷ್ಯ ಸತ್ತೋಯ್ತು ಅಂದ್ರೆ ಅವನ ಬಾಡಿ ಕೆಡದೇ ಇರೋ ರೀತಿಯಲ್ಲಿ 2-3 ದಿನ 4-5 ದಿನ ಒಂದು ವಾರ ಎಲ್ಲ ಇಡ್ತಾರಲ್ಲ, ಆ ಕಾನ್ಸೆಪ್ಟ್ ಆ ಕಾಲದಲ್ಲೇ ಇತ್ತು. ಇಂತಹ ಅನೇಕ ವಿಚಾರಗಳು ನಮಗೆ ಸ್ಮೃತಿ ಪುರಾಣ ಇತಿಹಾಸಗಳಲ್ಲೆಲ್ಲ ಸಿಗತ್ತೆ. ಅದನ್ನೇ ಸಪರೇಟ್ ಆಗಿ ಮುಂದಕ್ಕೆ ಯಾವಾಗಾದ್ರೂ ಬೇರೆ ಒಂದು ಆಡಿಯೋನೋ ವಿಡಿಯೋನೋ ಮಾಡ್ತೀವಿ ನಾವು. ಸೊ ಆ ಥರ ಆ ಬಾಲಕನ ಒಂದು ದೇಹವನ್ನ ಯಾವುದೇ ರೀತಿಯಲ್ಲೂ ಕೆಡದೇ ಇರೋ ರೀತಿಯಲ್ಲಿ ಇಟ್ಟು ಆಮೇಲೆ ಈ ರಾಮನು ಕೂಡ ಹೋಗ್ತಾನೆ. ಹೋಗಿ ಎಲ್ಲ ಕಡೆ ಹುಡುಕ್ತಾ ಇರಬೇಕಾದ್ರೆ ಅವನಿಗೆ ಈ ಒಂದು ಶೈವಲ ಅನ್ನತಕ್ಕಂತಹ ಪರ್ವತದ ಹತ್ತಿರದಲ್ಲಿ ಸಮೀಪದಲ್ಲಿ ಒಂದು ದೊಡ್ಡ ನದಿ ಹರಿತಾ ಇರುತ್ತೆ, ಅಲ್ಲಿ ಸರಸ್ಸು ಹರಿತಾ ಇರುತ್ತೆ. ಆ ಒಂದು ನದಿಯ ತೀರದಲ್ಲಿ ಯಾವುದೋ ಒಂದು ಮರದ ಕೊಂಬೆಗೆ ತಲೆಕೆಳಕಾಗಿ ನೇತಾಡುತ್ತಾ ಈ ಒಂದು ಶಂಭುಕ ಅನ್ನತಕ್ಕಂಥ ಶೂದ್ರ ತಪಸ್ವಿ ತಪಸ್ಸಿನಲ್ಲಿ ಮಗ್ನನಾಗಿರ್ತಾನೆ. ಇದನ್ನ ನೋಡಿ ರಾಮ ಅವನನ್ನ ಕೇಳ್ತಾನೆ, ಯಾರು ನೀನು, ಸತ್ಯವನ್ನು ಹೇಳು ಅಂತ. ಇದು ಬಹಳ ಗಂಭೀರವಾದಂತಹ ವಿಚಾರ. ಯಾಕೆಂದ್ರೆ ಯಾರು ನೀನು ಅಂತ ಕೇಳಿದಾಗ ಏನು ಬೇಕಾದ್ರೂ ಹೇಳ್ಬೋದು. ಸತ್ಯವನ್ನು ಹೇಳು ಅಂದಾಗ ಈಗಿನ ಕಾಲದಲ್ಲಿ 199 ಜನ ಸತ್ಯ ಹೇಳಲ್ಲ. ಆದ್ರೆ ಆಗಿನ ಕಾಲದಲ್ಲಿ ಕೇವಲ ಬ್ರಾಹ್ಮಣ ಅಲ್ಲ, ಶೂದ್ರ ವರ್ಣದವರು, ಕಡೆ ಪಕ್ಷ ಚಂಡಾಲ ವರ್ಣದವರೂ ಕೂಡ ಸತ್ಯವನ್ನೇ ಹೇಳ್ತಾ ಇದ್ರು. ಇದು ಯುಗ ಧರ್ಮ. ಪದೇ ಪದೇ ಹೇಳ್ತಾ ಇದ್ದೀನಿ ಆ ಮಾತನ್ನ ನಾನು. ಯಾಕೆ ಅನ್ನೋದನ್ನು ಮುಂದೆ ಕೇಳ್ತೀನಿ. ಮತ್ತೆ ಈ ತಪಸ್ವಿ ಅಂದ್ರೆ ಶಂಭುಕ ಅನ್ನತಕ್ಕಂತಹ ಶೂದ್ರ ತಪಸ್ವಿ ಏನಿರ್ತಾನೆ ಅವನು ರಾಮನಿಗೆ ಉತ್ತರವನ್ನು ಕೊಡ್ತಾನೆ. ನಾನು ಶೂದ್ರ ಯೋನಿಯಲ್ಲಿ ಜನಿಸಿರ್ತಕ್ಕಂಥವನು. ರಾಮಾಯಣದಲ್ಲಿ ಮೂಲ ಶ್ಲೋಕ ಏನಿದೆ ಅದನ್ನ ಕನ್ನಡೀಕರಣ ಮಾಡಿ ನಾನು ಡೈರೆಕ್ಟಾಗಿ ಹಾಗೆಯೇ ಹೇಳ್ತಾ ಇದ್ದೀನಿ. ನಾನು ಶೂದ್ರ ಯೋನಿಯಲ್ಲಿ, ಇದು ಈ ಶಂಭುಕ ಅನ್ನತಕ್ಕಂಥವನು ರಾಮನಿಗೆ ಹೇಳ್ತಕ್ಕಂತಹ ಮಾತು, ಉತ್ತರಾಖಂಡದಲ್ಲಿ ಬರ್ತಕ್ಕಂತಹ ಮಾತು. ಹಾಗಾಗಿ ನಾನು ಶೂದ್ರ ಯೋನಿಯಲ್ಲಿ ಜನಿಸಿದವನು. ನನ್ನ ಹೆಸರು ಶಂಭುಕ. ಶಂಭುಕ ಅನ್ನತಕ್ಕಂಥದ್ದು ನನ್ನ ಹೆಸರಾಗಿರುತ್ತೆ. ಯಾತಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ಕೇಳ್ತು ಅಂದರೆ
ನಾನು ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು, ದೇವತ್ವವನ್ನು ಪಡಿಬೇಕು, ಅದಕ್ಕೋಸ್ಕರ ನಾನು ಈ ತಪಸ್ಸನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಅವನು. ಹಾಗೆ ಹೇಳ್ತಾ ಇದ್ದ ಹಾಗೇನೆ ರಾಮ ಅವನ ಒಂದು ತಲೆಯನ್ನ ಕತ್ತರಿಸ್ಬಿಡ್ತಾನೆ. ಇವನ ತಲೆಯನ್ನ ಇಲ್ಲಿ ಕತ್ತರಿಸಿದ ನಂತರದಲ್ಲಿ ಅಲ್ಲಿ ಆ ಒಂದು ಸತ್ತಿರ್ತಕ್ಕಂತಹ ಬಾಲಕ ಒಂದಕ್ಕೆ ಬದುಕೊಳ್ತಾನೆ. ಇಲ್ಲಿ ತುಂಬಾ ಜನ ಕೇಳ್ತಕ್ಕಂತಹ ಪ್ರಶ್ನೆ ಅಥವಾ ವಿತಂಡವಾದ ಅಂತ ಕೂಡ ಕರಿಬಹುದು. ಏನು ಅಂದ್ರೆ, ರಾಮ ಶೂದ್ರನನ್ನ ಸಾಯಿಸ್ಬಿಟ್ಟ. ಇದಕ್ಕೆ ಒಂದು ಶಾಸ್ತ್ರದ ಉತ್ತರ ತಗೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಯೋಗಶಾಸ್ತ್ರ, ವೇದಾಂತ ಶಾಸ್ತ್ರ ಇವೆಲ್ಲವೂ ಕೂಡ ಆಯುರ್ವೇದ ಆಗಲಿ, ವೇದಾಂತ ಆಗಲಿ, ಯೋಗಶಾಸ್ತ್ರ ಆಗಲಿ, ಧರ್ಮಶಾಸ್ತ್ರ ಆಗಲಿ ಎಲ್ಲವೂ ಕೂಡ ಒಂದೇ ಪ್ರಶ್ನೆಗೆ ನಿಮಗೆ ಉತ್ತರಕ್ಕೆ ಪೂರಕವಾಗಿ ಬರುತ್ತೆ. ಯಾಕೆ, ಹೇಗೆ ಅನ್ನೋದನ್ನೆಲ್ಲ ನಾವು ಈಗ ಸ್ವಲ್ಪ ಮೇಲ್ನೋಟದಲ್ಲಿ ವಿಶ್ಲೇಷಣೆ ಮಾಡ್ತು ಅಂದ್ರೆ, ನಾನು ಮೊದಲೇ ಹೇಳ್ದಂಗೆನೆ ಅದು ಯುಗ ಧರ್ಮ. ಆಯಾ ಯುಗಕ್ಕೆ ಅದು ಧರ್ಮ ಆಗಿರುತ್ತೆ. ಧರ್ಮ ಅಂದಾಗ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನೋ ಅರ್ಥ ಅದು. ನೀವು ಕೃತಯುಗದಲ್ಲಿ ಇರ್ತಕ್ಕಂತಹ ಯುಗ ಧರ್ಮವನ್ನ ಅಥವಾ ತ್ರೇತಾಯುಗದ್ದನ್ನಾಗ್ಲಿ ಅಥವಾ ದ್ವಾಪರ ಯುಗದ್ದನ್ನಾಗ್ಲಿ ಇವತ್ತಿನ ಕಲಿಯುಗಕ್ಕೆ ನೀವು ಅಪ್ಲೈ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಕೆಲವನ್ನ, ಅನೇಕನ ಅಥವಾ ಕೆಲವನ್ನ. ಇವತ್ತಿನ ಜನಗಳು ಅಥವಾ ಅಲ್ಪ ಸ್ವಲ್ಪ ಓದಿರ್ತಕ್ಕಂತಹ, ತಮ್ಮನ್ನೇ ತಾವು ಪಂಡಿತರು ಅಂತ ಅನ್ಕೊಂಡಿರ್ತಕ್ಕಂತಹ ಕೆಲವು ಮಂದಿ ಬುದ್ಧಿಜೀವಿಗಳು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥವರು, ಇವರೆಲ್ಲ ಯಾವ ರೀತಿ ವಾದ ಮಾಡೋದಕ್ಕೆ ಹೊರಡ್ತಾರೆ ಅಥವಾ ವಿತಂಡವಾದ ಮಾಡೋದಕ್ಕೆ ಹೊರಡ್ತಾರೆ ಅಂತ ಹೇಳ್ತು ಅಂದ್ರೆ, ಈ ಇವತ್ತಿನ ಕಲಿಯುಗದಲ್ಲಿ ನಾವು ಇಲ್ಲಿ ಇರ್ತಕ್ಕಂತಹ ಒಂದು ಲೈಫ್ ಸ್ಟೈಲಿನ ಜಾತಿ ಪದ್ಧತಿಯನ್ನ ಅಲ್ಲಿಗೆ ಅವರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೋಗ್ತಾರೆ, ತರೋದಕ್ಕೆ ಹೋಗ್ತಾರೆ. ಇದು ತಪ್ಪು. ಯಾಕೆ ಅಂತ ನೋಡ್ತು ಅಂದ್ರೆ, ಅಲ್ಲಿ ಯುಗದಲ್ಲಿ ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ಕೊಂಡಿದ್ದನ್ನ ಎಲ್ಲ ಜನ ಒಪ್ಕೊಂಡಿದ್ರು ಸಮಾಜದಲ್ಲಿ. ನಮ್ಮ ಜನಗಳು ಹೇಗೆ ಅನ್ನೋದನ್ನ ಇವಾಗ ಇಲ್ಲಿ ಹೇಳ್ತೀನಿ ಕೇಳಿ, ಸ್ಪಷ್ಟವಾಗಿ ಹೇಳ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶದ ಜನಗಳ ಮೆಂಟ್ಯಾಲಿಟಿ ಯಾವ ತರ ಇದೆ ಅಂದ್ರೆ, ನಾವು ಯಾವುದೇ ಒಂದು ವಿಚಾರವನ್ನ, ಧಾರ್ಮಿಕ ವಿಚಾರವನ್ನಾಗ್ಲಿ ಅಥವಾ ಆಧ್ಯಾತ್ಮಿಕ ವಿಚಾರವನ್ನಾಗ್ಲಿ ಅಥವಾ ಸಾಮಾಜಿಕ ವಿಚಾರವನ್ನಾಗ್ಲಿ ಹೇಳ್ತು ಅಂದ್ರೆ ಅದು ಅವ್ರಿಗೆ ಸರಿ ಅನ್ಸಿದ್ರೆ ಒಪ್ಕೊಳ್ತಾರೆ, ಅಥವಾ ಅವ್ರಿಗೆ ಅದು ಸುಖಕರವಾಗಿದ್ರೆ ಸುಲಭವಾಗಿದ್ರೆ ಒಪ್ಕೊಳ್ತಾರೆ. ಅವ್ರಿಗೆ ಸರಿ ಅನ್ಸ್ಲಿಲ್ಲ, ಸುಖಕರವಾಗಿಲ್ಲ, ಸುಲಭವಾಗಿಲ್ಲ ಅಂದ್ರೆ ಒಪ್ಕೊಳ್ಳೋದಿಲ್ಲ. ಇದು ಅವರವ್ರ ವೈಯಕ್ತಿಕ ಮೂಗಿನ ನೇರಕ್ಕೆ ನೋಡ್ತಾರೆ ಹೊರತು ಜನಗಳ, ಬಹುಜನಗಳ ಸಾಮಾಜಿಕ ಹಿತದೃಷ್ಟಿಯಿಂದ ನೋಡೋದಿಲ್ಲ ಇವರು. ಇದೆಲ್ಲವನ್ನೂ ಕೂಡ ನಾವು ನೋಡ್ಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ಶೂದ್ರ ತಪಸ್ವಿ ಅಂತ ಅನ್ನಿಸ್ಕೊಂಡಿದ್ದಂತಹ ಶಂಭೂಕ ಮಾಡಿದಂತಹ ಅಪರಾಧ ಏನು ಅಂತ ನಾವು ನೋಡಕ್ ಹೋದಾಗ ಇದಕ್ಕೆ ನಮಗೆ ಸಾಮಾನ್ಯ ಜ್ಞಾನ ಸಾಕಾಗೋದಿಲ್ಲ. ಯಾಕೆ, ಯೋಗಶಾಸ್ತ್ರದ ಮೊರೆ ಹೋಗ್ಬೇಕಾಗತ್ತೆ ನಾವಲ್ಲಿ. ಯೋಗಶಾಸ್ತ್ರದಲ್ಲಿ ಸರಿಯಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಯಾರು ಇದ್ದರೆ ಅವರಿಗೆ ಗೊತ್ತಾಗತ್ತೆ ಅದು. ಯಾಕೆ ಅಂದ್ರೆ ತಲೆಕೆಳಕಾಗಿ ಜಪತಪಾದಿಗಳನ್ನಾಗ್ಲಿ, ಧ್ಯಾನವನ್ನಾಗ್ಲಿ, ತಪಸ್ಸನ್ನಾಗ್ಲಿ ಮಾಡಬಾರ್ದು. ಯಾಕೆ ಅಂದ್ರೆ ದೇಹದಲ್ಲಿ ಇರ್ತಕ್ಕಂತಹ ಕುಂಡಲಿನಿ ಶಕ್ತಿ ಅನ್ನೋದು ಏನಿದೆ ಅದು ಊರ್ಧ್ವಮುಖವಾಗಿ ಯಾವಾಗಲೂ ಹರಿಬೇಕೇ ಹೊರತು ಅಧೋಮುಖವಾಗಿ ಹರಿಬಾರ್ದು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಚಾರ ಇದು, ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯ ಜನಕ್ಕೆ ಖಂಡಿತವಾಗಲೂ ಅರ್ಥವಾಗಲ್ಲ ಇದು. ನೀವು ಅನ್ಲೆಸ್ ಅಂಟಿಲ್ ಇಫ್ ಯು ಎಕ್ಸ್ಪೀರಿಯನ್ಸ್ ಸರ್ಟೈನ್ ಥಿಂಗ್ಸ್, ಎಸ್ಪೆಷಲಿ ದೀಸ್ ಕೈಂಡ್ ಆಫ್ ಸಟಲ್ ಥಿಂಗ್ಸ್, ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಕುಂಡಲಿನಿ ಶಕ್ತಿ ಧರ್ಮಶಾಸ್ತ್ರದ ಪ್ರಕಾರ ಊರ್ಧ್ವರೇತಸ್ಕ ಅಂತ ಕರಿತೀವಿ ನಾವು ಋಷಿಮುನಿಗಳನ್ನ. ಅಂದ್ರೆ ಅವರ ಕುಂಡಲಿನಿ ಶಕ್ತಿ ಊರ್ಧ್ವರೇತಸ್ಕವಾಗಿ ಹೋಗಿ ಕಡೆಗೆ ಬ್ರಹ್ಮತಂತ್ರದಲ್ಲಿ ಲೀನ ಆಗಿ ಅಲ್ಲಿಂದ ಅವರು ಬ್ರಹ್ಮಜ್ಞಾನವನ್ನು ಪಡೀತಾರೆ ಅನ್ನೋದನ್ನ ಹೇಳುತ್ತೆ. ಇದು ಯೋಗಶಾಸ್ತ್ರದ ಲೆಕ್ಕಾಚಾರ. ಅದನ್ನೇ ನೀವು ಉಲ್ಟಾ ಮಾಡ್ತು ಅಂದ್ರೆ ಏನರ್ಥ, ಸರಿಯಾಗಿ ಕೂತ್ಕೊಂಡು ತಪಸ್ಸು ಮಾಡ್ತು ಅಂದ್ರೆ, ಜಪತಪಾದಿಗಳನ್ನ, ಧ್ಯಾನಗಳನ್ನ, ತಪಸ್ಸನ್ನ ಮಾಡ್ತು ಅಂದ್ರೆ ಈ ರೀತಿ ನಾ ಹೇಳ್ದಂಗೆ ಆಗ್ತಕ್ಕಂಥದ್ದು, ಊರ್ಧ್ವರೇತಸ್ಕರಾಗ್ತಕ್ಕಂಥದ್ದು, ಊರ್ಧ್ವಮುಖರಾಗ್ತಕ್ಕಂಥದ್ದು. ಅದನ್ನ ನೀವು ಅಧೋಮುಖವಾಗಿ ತಪಸ್ಸನ್ನ ಮಾಡ್ತೀನಿ, ಜಪತಪಾದಿಗಳನ್ನ ಮಾಡ್ತೀವಿ ಅಂದಾಗ ಅಲ್ಲಿ ಭೂತ ಪ್ರೇತ ಪಿಶಾಚಾದಿಗಳ ಒಂದು ಇನ್ಫ್ಲೂಯೆನ್ಸ್ ಜಾಸ್ತಿ ಆಗತ್ತೆ. ಯಾಕೆ ಅಂದ್ರೆ ಅಧೋರೇತಸ್ಕನಾಗ್ತಾನೆ ಅವನು.
ತಿರ್ಯಗ್ಯೋನಿಗಳ ಒಂದು ಪ್ರಭಾವ ಜಾಸ್ತಿ ಆಗತ್ತೆ. ಇದು ಯೋಗಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು. ಇಂತಹ ಸೂಕ್ಷ್ಮವಾದಂತಹ ವಿಚಾರಗಳನ್ನ ಸಾಮಾನ್ಯವಾಗಿ ಹೇಳಬೇಕು ಅಂದ್ರೆ ದೊಡ್ಡ ದೊಡ್ಡ ಪಂಡಿತರುಗಳು ಕವಿಗಳು ಕೂಡ ಎಡುತ್ತಾರೆ ಇಂಥದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದ್ರೊಳಗೆ. ಇಂಥದೆಲ್ಲ ಅರ್ಥವಾಗದೆ ಏನೇನೋ ಕೆಲವು ಸತಿ ಹೇಳ್ತಕ್ಕಂತಹದ್ದು, ಕೆಲವರು ಬರೀತಕ್ಕಂತಹದ್ದು, ಇವೆಲ್ಲ ಪರಿಪಾಠಗಳನ್ನ ಇಟ್ಕೊಂಡಿರ್ತಾರೆ. ನೀವು ಒಂದು ಶಾಸ್ತ್ರವನ್ನ ಬರಿಬೇಕಾದ್ರೆ ನಿಮಗೆ 4-6 ಶಾಸ್ತ್ರಗಳ ಪರಿಚಯ ಇರಬೇಕು. ಇಲ್ಲ ಇರ್ತಕ್ಕಂತಹ ಶಾಸ್ತ್ರ ಪಂಡಿತರನ್ನ ಕೇಳಿ ಬರಿಬೇಕು. ಸುಮ್ನೆ ಬರೆದ್ಬಿಡಕ್ ಆಗೋದಿಲ್ಲ ಯಾವ್ದನ್ನು. ಯಾಕೆಂದ್ರೆ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತೀವಿ ನಾವು ಅನ್ಬೇಕಾದ್ರೆ ಆದಷ್ಟು ಸರಿಯಾಗಿ ಕೊಡೋದಕ್ಕೆ ಹೊರಡಬೇಕು. ಇಲ್ಲ ನಮಗೆ ಶಾಸ್ತ್ರದಲ್ಲಿ ಪ್ರಮಾಣ ಸಿಗಬೇಕು, ಇಲ್ಲ ಅದು ತಾರ್ಕಿಕವಾಗಿ ಇರಬೇಕು ಎಲ್ಲ ರೀತಿಯಲ್ಲೂ ಕೂಡ. ಯಾಕೆಂದ್ರೆ ಅಹಿಂಸಾ ಪರಮೋ ಧರ್ಮ ಅಂತ ನಾವು ಸ್ಪಷ್ಟವಾಗಿ ಹೇಳ್ತೀವಿ, ಸನಾತನ ಧರ್ಮದಲ್ಲೂ ಹೇಳುತ್ತೆ. ಹಾಗಾಗಿ ಆ ಅಹಿಂಸೆಯನ್ನ ನಾವು ಕಾಪಾಡಬೇಕು ಅಂದಾಗ ರಾಮ ಇಲ್ಲಿ ಹಿಂಸೆ ಮಾಡಿದ್ನಲ್ಲ ಅಂತ ತುಂಬಾ ಜನರ ಒಂದು ಪ್ರಶ್ನೆ. ಮಾಹಿಂಸಾ ಸರ್ವಭೂತಾನಿ ಅಂತ ಉಪನಿಷತ್ತೇ ಹೇಳುತ್ತೆ. ಹಾಗಾಗಿ ರಾಮ ಇಲ್ಲಿ ಹಿಂಸೆ ಮಾಡಿದಾನಲ್ಲ ಅಂತ. ಅಲ್ಲಿ ಹಿಂಸೆ ಅನ್ನೋ ಅರ್ಥ ಅಲ್ಲ. ಅಲ್ಲಿಯ ಒಂದು ಸಮಯ, ಸಂದರ್ಭ, ಪರಿಸ್ಥಿತಿಗಳನ್ನ ಕೂಲಂಕಷವಾಗಿ ಪರಿಶೀಲಿಸ್ತು ಅಂದ್ರೆ ಆ ಒಂದು ಶಂಭುಕ ಅನ್ನತಕ್ಕಂತಹ ಶೂದ್ರ ತಪಸ್ವಿ ಏನು ತಪಸ್ಸನ್ನ ಮಾಡೋದಕ್ಕೆ ಮಾರ್ಗವನ್ನ ಹುಡುಕೊಂಡಿದ್ದ ಅವನಾಗವನು. ಯಾಕಂದ್ರೆ ಅವ್ನು ಯಾರನ್ನೂ ಕನ್ಸಲ್ಟ್ ಮಾಡಿರ್ಲಿಲ್ಲ. ಅವನು ಕನ್ಸಲ್ಟ್ ಮಾಡಿದ್ರು ಬಹುಶಃ ಆಗಿನ ಕಾಲದ ಋಷಿಮುನಿಗಳು ಫಸ್ಟು ಮಾಡಬೇಡ ಅಂತಿದ್ರು. ಅಕಸ್ಮಾತ್ ಮಾಡಕ್ ಪರ್ಮಿಷನ್ ಬೈ ಮಿಸ್ಟೇಕ್ ಅಥವಾ ಬೈ ಚಾನ್ಸ್ ಕೊಟ್ಟಿದ್ರೂ ಕೂಡ ನೀನು ಹೇಗೆ ಮಾಡಬೇಕು ಅನ್ಕೊಂಡಿದ್ಯಾ ಅದು ಸರಿ ಅಲ್ಲಪ್ಪ, ಅದರಿಂದ ಈ ತರ ಅನಾಹುತಗಳಾಗತ್ತೆ, ತೊಂದರೆಗಳಾಗತ್ತೆ, ನಿನಗೂ ತೊಂದರೆ ಆಗತ್ತೆ, ಬೇರೆ ಸಮಾಜದಲ್ಲೂ ತೊಂದರೆ ಆಗತ್ತೆ. ಆದ್ರಿಂದ ವೈಯಕ್ತಿಕವಾಗಿ ವ್ಯಕ್ತಿಗೆ ತೊಂದರೆ ಆಯ್ತು ಅಂದ್ರೆ ಸಮಷ್ಟಿಗೂ ತೊಂದರೆ ಆಗತ್ತೆ ಎಷ್ಟೋ ಕಡೆ. ಹಾಗಾಗತ್ತೆ. ಆದ್ರಿಂದ ಇದರಿಂದ ಪಾರಾಗಬೇಕು ಅಂದ್ರೆ ನೀನು ಸರಿಯಾಗಿ ಕುತ್ಕೊಂಡು ಮಾಡಬೇಕಾಗಿತ್ತು ತಪಸ್ಸು ಅಂತ ಆಗಿನ ಋಷಿಮುನಿಗಳು ಕೂಡ ಹೇಳ್ತಿದ್ರು. ಇವನು ಯಾವುದನ್ನು ಮಾಡಿದವನಲ್ಲ. ಅದಕ್ಕೆ ಹೇಳೋದು ಯಾವತ್ತೂ ಕೂಡ ವಿದ್ಯೆಯನ್ನ ಗುರುಮುಖೇನ ಕಲಿಬೇಕು ಅಂತ. ಸ್ವಯಂ ನಾವೇ ಎಲ್ಲ ಕಲ್ತ್ಕೊಳ್ತೀವಿ ಅಂತ ಹೋಯ್ತು ಅಂದ್ರೆ ಇದೇ ತರನೇ ಆಗೋದು. ಶಂಭೂಕನಿಗೆ ಆದಂತಹ ಗತಿ ಎಲ್ಲಾ ಕಾಲದಲ್ಲೂ ಎಲ್ಲಾ ಜನಗಳಿಗೂ ಈ ತರ ಮಾಡಕ್ಕೆ ಹೋಯ್ತು ಅಂದ್ರೆ ಎಡವಟ್ಟಾಗತ್ತೆ. ಅದಕ್ಕೋಸ್ಕರನೇ ಈ ಶಂಭೂಕ ಅನ್ನತಕ್ಕಂಥವನು ಏನು ಮಾಡಕ್ ಹೊರಟಿದ್ದ ಯೋಗಶಾಸ್ತ್ರದ ಲೆಕ್ಕಾಚಾರದಲ್ಲಿ ಅದು ವಿರುದ್ಧವಾಗಿತ್ತು. ಯಾವುದೇ ಒಂದು ನಾಡಿನಲ್ಲಿ ಹರಿತಕ್ಕಂತಹ ಒಂದು ಶಕ್ತಿ, ಆ ಒಂದು ಕುಂಡಲಿನಿ ಶಕ್ತಿ ಅನ್ನತಕ್ಕಂಥದ್ದು ಯಾವಾಗಲೂ ಕೂಡ ಊರ್ಧ್ವಮುಖವಾಗಿ ಹರಿಬೇಕು. ಊರ್ಧ್ವಮುಖವಾಗಿ ಹರಿದಾಗ ಮಾತ್ರ ಸತ್ವಗುಣ ಜಾಸ್ತಿ ಆಗತ್ತೆ ಅವನಲ್ಲಿ ಅಂತ ಹೇಳುತ್ತೆ ಯೋಗಶಾಸ್ತ್ರದಲ್ಲಿ. ಇದು ಕರೆಕ್ಟಾಗಿ ಅರ್ಥ. ಯಾಕಂದ್ರೆ ಯೋಗಶಾಸ್ತ್ರದ ಮೂಲ ಗ್ರಂಥಗಳಲ್ಲಿ ಮತ್ತೆ ಮೂಲ ವಿದ್ಯೆಗಳಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳಿರ್ತಕ್ಕಂತಹ ವಿಚಾರ ಇದು. ಹಾಗಾಗಿ ನೀವು ಸತ್ವಶಕ್ತಿಯನ್ನ ಜಾಸ್ತಿ ಮಾಡ್ಕೋಬೇಕು, ಊರ್ಧ್ವರೇತಸ್ಕರಾಗಬೇಕು ಅಂದ್ರೆ ಸರಿಯಾಗಿ ಕುತ್ಕೊಂಡು ಮಾಡ್ಬೇಕಾಯ್ತು. ಆದ್ರೆ ಇಲ್ಲಿ ಇವನು ರಿವರ್ಸ್ ಆಗಿ ಅಳಕೆಳಕಾಗಿ ಮಾಡಿದಾನೆ. ಅದರಿಂದ ತಮೋಗುಣ ಜಾಸ್ತಿ ಆಗಿ ತಿರ್ಯಗ್ಯೋನಿಗಳ ಒಂದು ಪ್ರಭಾವ ಜಾಸ್ತಿ ಆಗಿ ದೇವತೆಗಳ ಒಂದು ಇನ್ಫ್ಲೂಯೆನ್ಸ್ ಜಾಸ್ತಿ ಆಗೋ ಬದಲು ಭೂತ ಪ್ರೇತ ಪಿಶಾಚ ಯಕ್ಷ ರಾಕ್ಷಸ ಯೋನಿಗಳ ಒಂದು ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ತಕ್ಕಂಥದ್ದು. ಇದರಿಂದ ಇವನೊಬ್ಬನಿಗೆ ತೊಂದರೆ ಆಗದೆ ಇವನಿಂದ ಬೇರೆಯವ್ರಿಗೂ ತೊಂದರೆ ಆಗ್ತಕ್ಕಂಥದ್ದು. ಇವೆಲ್ಲವನ್ನೂ ಮುಂದಿನ ಭವಿಷ್ಯವನ್ನ ಮನಗಂಡಂತಹ ರಾಮ ಈ ಎಲ್ಲವನ್ನೂ ಕೂಡ ಲೆಕ್ಕಾಚಾರ ಹಾಕಿ ಒಂದು ಕ್ಷಣಾರ್ಧದಲ್ಲಿ ರಾಮ ಅಷ್ಟು ಬುದ್ಧಿವಂತ ಆಗಿದ್ದ, ವಿದ್ಯಾವಂತ ಆಗಿದ್ದ, ಬುದ್ಧಿವಂತ ಆಗಿದ್ದ, ಜ್ಞಾನವಂತ ಆಗಿದ್ದ, ಸಂಸ್ಕಾರವಂತ ಆಗಿದ್ದ, ನೀತಿವಂತ ಆಗಿದ್ದ. ಎಲ್ಲದಕ್ಕಿಂತ ಮುಖ್ಯ ನಮಗೆ ನೀತಿ. ಶಾಸ್ತ್ರದಲ್ಲಿ ಅಕಸ್ಮಾತ್ ನೀತಿ ಹೇಳಿಲ್ಲ ಅಂತಾನೆ ಇಟ್ಕೋಣ, ನಾವು ನೀತಿಯನ್ನೇ ಫಾಲೋ ಮಾಡಬೇಕು ಅನ್ನೋದಕ್ಕೂ ಶಾಸ್ತ್ರದಲ್ಲಿ ಆಧಾರ ಇದೆ ನಮಗೆ. ಕೇವಲಂ ಶಾಸ್ತ್ರಮಾಶ್ರಿತ್ಯ ನ ಕರ್ತವ್ಯೋ ಹಿ ನಿರ್ಣಯ ಯುಕ್ತಿಹೀನೇ ವಿಚಾರೇತು ಧರ್ಮಹಾನಿ ಪ್ರಜಾಯತೆ. ನಾವು ಕೇವಲ ಶಾಸ್ತ್ರ ಅನ್ಕೊಂಡಿರೋದಕ್ಕಾಗೋದಿಲ್ಲ. ಅಲ್ಲಿ ಯುಕ್ತಿ ಇರಬೇಕು, ತರ್ಕ ಇರಬೇಕು. ತರ್ಕ ಬರಬೇಕು ಅಂದಾಗ ನಮಗೆ ಅಲ್ಲಿ ಎಲ್ಲದಕ್ಕಿಂತ ಮೂಲ ನಮಗೆ ಅದು ನ್ಯಾಯ ನೀತಿಗೆ ಹೊಂದಬೇಕು. ಅವನು ಮಾಡಿದ್ದಂತಹದ್ದು ನ್ಯಾಯ ಮಾರ್ಗ ಆಗಿರಲಿಲ್ಲ, ಅನ್ಯಾಯ ಮಾರ್ಗ ಆಗಿತ್ತು. ಧರ್ಮ ಮಾರ್ಗ ಆಗಿರಲಿಲ್ಲ, ಅಧರ್ಮ ಮಾರ್ಗ ಆಗಿತ್ತು. ಹಾಗಾಗಿ ಏನಾಯ್ತು ಅಂದ್ರೆ ಈ ಒಂದು ಶಂಭೂಕನನ್ನ ವಧೆ ಮಾಡಿದ ನಂತರದ ಗಳಿಗೆಗಳಲ್ಲಿ ಆ ಬಾಲಕ ಬದುಕೊಳ್ತಾನೆ. ನೀವು ಉದ್ದೇಶ ಏನು ಅನ್ನೋದು, ಅಂತಿಮವಾದಂತಹ ಉದ್ದೇಶ ಏನು ಅನ್ನೋದನ್ನ ನೋಡಬೇಕು. ಅಕಸ್ಮಾತ್ ಆ ಬಾಲಕ ಬದುಕೊಳ್ಳಿಲ್ಲ ಅಂದಿದ್ರೆ ಅವಾಗ ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿತ್ತು. ಇಲ್ಲಿ ಇವನ ವಧೆ ಆದ್ಮೇಲೆ ಅವನು ಬದುಕೊಂತಾನೆ ಅಂದ್ಮೇಲೆ ರಾಮ ಕೈಗೊಂಡಂತಹ ಒಂದು ನಿರ್ಣಯ ಏನಿದೆ ಅದು ಕರೆಕ್ಟ್ ಆಗಿದೆ ಅನ್ನೋದನ್ನ ತರ್ಕ ನಿಮಗೆ ಕರೆಕ್ಟ್ ಆಗಿ ಬಂತು ಅಂದ್ರೆ, ಆ ತರ್ಕಕ್ಕೆ ಒರೆ ಹಚ್ಚಿ ನೋಡ್ತು ಅಂದ್ರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಈ ಯಾವುದೇ ಒಂದು ನಾವು ನಿರ್ಣಯಗಳನ್ನ ಅಥವಾ ನಿರ್ಧಾರಗಳನ್ನ ತಗೋಬೇಕಾದ್ರೆ ಅನೇಕ ಶಾಸ್ತ್ರಗಳನ್ನ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಕಷ್ಟಂ ಶಾಸ್ತ್ರಂ, ಪತಂಜಲಿಗಳು ಮಹಾಭಾಷ್ಯದಲ್ಲಿ ಹೇಳ್ತಾರೆ, ಕಷ್ಟಂ ಶಾಸ್ತ್ರಂ ಏಕಸ್ಮಿನ್ ಜನ್ಮನಿ ಏಕಶಾಸ್ತ್ರಮೇವ.
ದಯವಿಟ್ಟು ಯಾವುದೋ ಶಾಸ್ತ್ರ ಓದಬೇಡಿ, ಯಾಕೆಂದರೆ ತುಂಬ ಕಷ್ಟ ಅದು. ಒಂದು ಜನ್ಮಕ್ಕೆ ಒಂದೇ ಶಾಸ್ತ್ರ. ಇಂಗ್ಲೀಷ್ನಲ್ಲೂ ಕೂಡ ಒಂದು ಮಾತಿದೆ, ಎನ್ ಎಕ್ಸ್ಪರ್ಟ್ ಈಸ್ ಒನ್ ಹು ನೋಸ್ ಮೋರ್ ಆ್ಯಂಡ್ ಮೋರ್ ಅಬೌಟ್ ಲೆಸ್ ಆ್ಯಂಡ್ ಲೆಸ್ ಅಂತ. ಬಹಳ ಅದ್ಭುತವಾದಂತಹ ಸ್ಟೇಟ್ಮೆಂಟ್ ಅದು. ನೀವು ಕರೆಕ್ಟಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಅವಾಗ ಅರ್ಥವಾಗುತ್ತೆ. ಎನ್ ಎಕ್ಸ್ಪರ್ಟ್ ಈಸ್ ಒನ್ ಹು ನೋಸ್ ಮೋರ್ ಆ್ಯಂಡ್ ಮೋರ್ ಅಬೌಟ್ ಲೆಸ್ ಆ್ಯಂಡ್ ಲೆಸ್. ಎಷ್ಟು ಕಮ್ಮಿ ವಿಚಾರದಲ್ಲಿ ಎಷ್ಟು ಜಾಸ್ತಿ ಯಾರಿಗೆ ಗೊತ್ತಿರುತ್ತೆ ಅವನು ವಿದ್ವಾಂಸ ಅಂದರೆ. ಅಷ್ಟು ಸುಲಭ ಅಲ್ಲ ವಿದ್ಯೆಯನ್ನು ಕಲಿಯೋದು ಅಂದರೆ. ಇದನ್ನೆಲ್ಲವನ್ನೂ ಆಳ ಅಗಲಗಳನ್ನು ತಲಸ್ಪರ್ಶಿ ಜ್ಞಾನವನ್ನು ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನು ಎಲ್ಲವನ್ನೂ ಕೂಲಂಕಷವಾಗಿ ಪರಿಶೀಲಿಸಿ ಅದನ್ನು ಯೋಚನೆ ಮಾಡಿ ರಾಮ ನಿರ್ಣಯ ತಗೊಂಡಿರೋದೇ ಹೊರತು ಏಕಾಏಕಿ ಸುಮ್ಮನೆ ಹೋಗಿ ತಲೆ ಕಳೆದ್ಬಿಟ್ಟ. ಇವತ್ತಿನ ಕಾಲದಲ್ಲಿ ಪ್ರಪಂಚದಲ್ಲಿ ಈ ಪ್ರವಚನ ಕೊಡ್ತಕ್ಕಂಥದ್ದು ಅವರು ಇವರು ಅಥವಾ ಮಂದಮತಿಗಳು ಅಲ್ಪಮತಿಗಳು ಸರಿಯಾಗಿ ತಿಳ್ಕೊಂಡಿಲ್ಲದೆ ಇರೋರು ಇವರೆಲ್ಲ ಹೇಳ್ತಕ್ಕಂಥದ್ದು ಇದನ್ನೇನೆ. ಅವನು ತಪಸ್ ಮಾಡ್ತಿದ್ದ ಶಂಭುಕನವನು ಸೀತಾರಾಮವರ ತಲೆ ಕಳೆದ. ಸೀತಾರಾಮ ತಲೆ ಕಳೆಯುವಷ್ಟು ದಡ್ಡ ಅಲ್ಲ. ರಾಮನನ್ನು ನೀವು ನಿಮ್ಮ ಲೆವೆಲ್ಗೆ ಇಳಿಸ್ಕೋಬೇಡಿ. ಫಸ್ಟು ನಿಮಗಿನ್ನ ಶತಕೋಟಿ ಸಹಸ್ರಕೋಟಿ ಲಕ್ಷ ಕೋಟಿ ಮೇಲೆ ರಾಮ ಇರ್ತಕ್ಕಂಥವನು. ಸಾಮಾನ್ಯವಾದಂತಹ ಮಾನವರು, ಅದರೊಳಗೂ ವಿದ್ಯೆ ಬುದ್ಧಿ ಇಲ್ಲದೆ ಇರತಕ್ಕಂಥ ಎಡಬಿಡಂಗಿಗಳ ಬುದ್ಧಿಶಕ್ತಿಗೆ ರಾಮನನ್ನು ಹೋಲಿಸ್ಕೊಳ್ಳೋದು ಸೂಕ್ತ ಅಲ್ಲ. ಹಾಗಾಗಿ ಈ ರಾಮನ ಒಂದು ನಿರ್ಧಾರ ಶಂಭೂಕ ವಧ ಅಂತ ಏನು ನಾವು ಹೇಳ್ತೀವಿ, ಅದು ಶುದ್ಧ ತಪಸ್ವಿ ಅನ್ನತಕ್ಕಂತಹ ಪ್ರಕರಣದಲ್ಲಿ ಶೂದ್ರನಾದವನು ಯುಗಧರ್ಮ, ಅದು ತಪಸ್ ಮಾಡೋ ಹಾಗಿರಲಿಲ್ಲ. ಆ ಯುಗಧರ್ಮಗಳನ್ನು ಬಹಳ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ರಾಮ ಎಚ್ಚರಿಕೆಯಿಂದ ನಿರ್ಧಾರವನ್ನು ತಗೊಂಡಿದ್ದಾನೆ. ಯಾಕೆಂದರೆ ಈ ಮನುಸ್ಮೃತಿಯನ್ನು ಕೂಡ ಸಾಮಾನ್ಯವಾಗಿ ತುಂಬ ಅವಹೇಳನ ಮಾಡ್ತಕ್ಕಂತಹ ಜನಗಳು ತುಂಬ ಜನ ಇದ್ದಾರೆ. ಮನುಸ್ಮೃತಿನಲ್ಲಿ ಸುಮಾರು ಹೇಳಿರ್ತಕ್ಕಂಥದ್ದು ಆ ಯುಗಧರ್ಮಗಳಿಗೆ ಹೊರತು ಬೇರೆದಕ್ಕಲ್ಲ. ಇನ್ನು ಸ್ಮೃತಿಗಳೆಲ್ಲ ಋಷಿಗಳಿಂದ ಬಂದಿರತಕ್ಕಂತಹ ಮಾತುಗಳು. ಆ ಋಷಿಗಳೇ ಹೇಳ್ತಾರೆ, ಕಾಲ ಕಾಲಕ್ಕೆ ತಕ್ಕಂತೆ ನೀವು ಸ್ಮೃತಿಗಳನ್ನು ಅಂದರೆ ರಿಲಿಜಿಯಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅಪ್ಗ್ರೇಡ್ ಮಾಡ್ಕೋಬೇಕು, ಅಪ್ಡೇಟ್ ಮಾಡ್ಕೋಬೇಕು. ಕಲಿಯುಗ ಶುರುವಾಗಿ 5,000 ಚಿಲ್ಲರೆ ವರ್ಷ ಆಯಿತು. ಇದರ ತನಕ ಯಾರು ಅಪ್ಗ್ರೇಡು ಮಾಡಿಲ್ಲ, ಅಪ್ಡೇಟು ಮಾಡಿಲ್ಲ. ಹಾಗಾಗಿ ನಮ್ಮ ತಂದೆ, ನನ್ನ ಗುರುಗಳು ಎಲ್ಲ ಹೇಳ್ತಾ ಇದ್ರು, ಧರ್ಮಶಾಸ್ತ್ರನ ತುಂಬ ಸಣ್ಣ ವಯಸ್ಸಿಂದ ಓದ್ದವ್ ನಾನು. ಏನಾದರೂ ಮಾಡಿ ಧರ್ಮಶಾಸ್ತ್ರವನ್ನು ಇವತ್ತಿನ ಲೈಫ್ ಸ್ಟೈಲ್ಗೆ ಅಪ್ಡೇಟು ಮಾಡಬೇಕು ಅಂತ. ಆ ಎಲ್ಲವನ್ನೂ ಕೂಡ ಸುಮಾರು ವರ್ಷಗಳಿಂದ ಇವಾಗ ಕೂತ್ಕೊಂಡು ನಾನೇ ಧರ್ಮಶಾಸ್ತ್ರವನ್ನು 58 ಸ್ಮೃತಿಗಳಿದೆ ನಮಗೆ. ಇಡೀ ಭೂಮಂಡಲದಲ್ಲಿ ಇವತ್ತು ಉಪಲಬ್ಧ ಇರ್ತಕ್ಕಂಥದ್ದು 58 ಸ್ಮೃತಿಗಳಿದೆ. ಅಷ್ಟನ್ನೂ ಕೂಡ ಕೂಲಂಕಷವಾಗಿ ಓದಿ ಪರಿಶೀಲಿಸಿ ಸಂಶೋಧನೆ ಮಾಡಿ ಇವತ್ತಿನ ಲೈಫ್ ಸ್ಟೈಲ್ಗೆ ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಇದನ್ನು ಇಟ್ಕೋಬೋದು, ಇಷ್ಟನ್ನು ಬಿಡ್ಬೋದು ಅನ್ನೋದನ್ನು ಪರಿಶೀಲಿಸಿ ನಾನು ಕೂಡ ಬರಿತಾ ಇದ್ದೀನಿ. ಇದನ್ನೇ ಅಪ್ಗ್ರೇಡ್ ಮಾಡೋದು ಅಥವಾ ಅಪ್ಡೇಟ್ ಮಾಡೋದು ಅಂತ ಹೇಳೋದು. ಇದು ಮಾಡ್ಕೋಬೇಕಾಗತ್ತೆ. ಹಾಗೆ ಮನುಸ್ಮೃತಿಯನ್ನು ತಗೊಂಡ್ರೂ ಕೂಡ ಅಷ್ಟೇ, ಅವನು ಯಾವುದೋ ಕೃತಿಯುಗಕ್ಕೆ ಕೇಳಿದ್ದು ತ್ರೇತಾಯುಗಕ್ಕೆ ಕೇಳಿದ್ದನ್ನು ಇಲ್ಲಿಗೆ ಇಟ್ಕೊಂಡು ಕಿತ್ತಾಡೋದಲ್ಲ. ಅದೆಲ್ಲ ಏನು ಕೆಲಸವಿಲ್ಲದೆ ಇರತಕ್ಕಂತಹ ಜನಗಳು ಮಾಡ್ತಕ್ಕಂಥ ಕುಚೇಷ್ಟೆಗಳಾಗಿರುತ್ತೆ ಹೊರತು ಅಬದ್ಧಂ ಪಠಿತ್ವ ಕುಚೋದ್ಯಂ ಕರೋತಿ ಅಂತ ಸಂಸ್ಕೃತದಲ್ಲಿ ಒಂದು ಮಾತಿದೆ. ಆ ಥರ ಆಗತ್ತೆ ಹೊರತು ಬೇರೆ ಇನ್ನೇನಕ್ಕೂ ಹೋಗಲ್ಲ. ಅದರಿಂದ ಬಹುಶಃ ಇಷ್ಟು ಒಂದು ದೀರ್ಘವಾದಂತಹ ವಿಚಾರಧಾರೆ ಅಥವಾ ಒಂದು ವಿಮರ್ಶೆ ಈ ಶೂದ್ರ ತಪಸ್ವಿಯಾಗಿರ್ತಕ್ಕಂತಹ ಶಂಭೂಕ ವಧೆ ಅನ್ನತಕ್ಕಂತಹ ಒಂದು ಪ್ರಕರಣದಲ್ಲಿ ಸಾಕು ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಚಾರದಲ್ಲಿ ಅಂದರೆ ಈ ಶುದ್ಧ ತಪಸ್ವಿ ಅಥವಾ ಶಂಭೂಕವದ ಪ್ರಕರಣದಲ್ಲಿ ನಿಮಗೇನಾದರೂ ಯಾವುದೇ ರೀತಿಯಾದಂತಹ ತಾರ್ಕಿಕವಾದಂತಹ ಪ್ರಶ್ನೆ ಅಥವಾ ಸಂಶಯ ಇದ್ದರೆ ನಮ್ಮನ್ನು ನೇರವಾಗಿ ಭೇಟಿ ಮಾಡ್ಬೋದು. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.